ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇಡರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ಒಂದು ತುಂಬ ಸಿಂಪಲ್ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ಯಾವ ರೀತಿ ನಾವು ಪರ್ಮನೆಂಟಾಗಿ ಡಿಲೀಟ್ ಮಾಡೋದಂತ ನಾನು ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಪ್ಪ ಅಂದರೆ ತುಂಬ ಜನ ಎಷ್ಟೋ ಚಾನಲ್ಗಳು ಕ್ರಿಯೇಟ್ ಮಾಡಿರ್ತಾರೆ, ತುಂಬ ಜನ ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ ಇದಿರುತ್ತೆ. ಆದರೆ ಬಟ್ ಆ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡೋದು ಯಾವ ರೀತಿ ಅಂತ ಗೊತ್ತಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ತುಂಬ ಜನ ಏನು ಮಾಡ್ತಾರೆ, ಪರ್ಮನೆಂಟಾಗಿ ಅವರೊಂದು ಇಮೇಲ್ ID ಅಕೌಂಟೇ ಡಿಲೀಟ್ ಮಾಡಿಬಿಡ್ತಾರೆ. ಆದರೆ ಬಟ್ ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡೋದಕ್ಕೆ ಬರಲ್ಲ. ಅಂದರೆ ಅವರೊಂದು ಯೂಟ್ಯೂಬ್ ಚಾನಲ್ ಪರ್ಮನೆಂಟಾಗಿ ಡಿಲೀಟ್ ಮಾಡೋದಕ್ಕೆ ಬರಲ್ಲ. ಆದರೆ ಬಟ್ ಜಸ್ಟ್ ನೀವು ಕೇವಲ 2 ನಿಮಿಷದಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಪರ್ಮನೆಂಟಾಗಿ ಡಿಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಡಿಲೀಟ್ ಮಾಡೋದು ಏನು ಎಲ್ಲ ನಾನು ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಕಾಲ್ಸ್ ಅನ್ ವಾಯ್ಸ್ ಬೇಗೊಂದು ಸಬ್ಸ್ಕ್ರೈಬ್ ಮಕ್ಕಳು ಯಾವಾಗ ಪಕ್ಕದಲ್ಲಿ ಟನ್ನದ ಕ್ಲಿಕ್ ಮಾಡಿದೆ ಇವತ್ತು ಸ್ಟಾರ್ಟ್ ಬನ್ನಿ. ಮೊದಲನೇ ಬಂದ್ಬಿಟ್ಟು ಎಲ್ಲ ನಮ್ಮ ಒಂದು ನ್ಯೂ ಯೂಟ್ಯೂಬರ್ಸ್ ಅಂದರೆ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಅಂದರೆ ಅವ್ರು ಆಲ್ಮೋಸ್ಟ್ ಎಕ್ಸ್ಟ್ರಾ ಕೂಡ ಚಾನಲ್ ಇದಿರುತ್ತೆ. ಆದರೆ ಬಟ್ ಆ ಒಂದು ಚಾನಲ್ಗಳು ಯೂಸ್ ಇರಲ್ಲ, ಅವ್ರಿಗೆ ಮಲ್ಟಿಪಲ್ ಚಾನಲ್ ಇರುತ್ತೆ. ಆದರೆ ಬಟ್ ಅವ್ರಿಗೆ ಯೂಸ್ ಇರಲ್ಲ, ಆ ಒಂದು ಚಾನಲ್ ಯೂಸ್ ಮಾಡ್ತಾ ಇರಲ್ಲ. ಆದರೆ ಬಟ್ ಆ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡೋದು ಯಾವ ರೀತಿ ಅಂತ ಗೊತ್ತಿಲ್ಲ ತುಂಬ ಜನರಿಗೆ. ಏನೂ ಇಲ್ಲ, ನಾನು ನಿಮಗೆ ತುಂಬ ಸಿಂಪಲ್ಗೆ ನಾನು ನಿಮಗೆ ಕ್ಲಿಯರ್ಗೆ ಹೇಳ್ಬಿಡ್ತೀನಿ ಯಾವ ರೀತಿ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡೋದು. ತುಂಬ ಸಿಂಪಲ್. 2 ಮೆಥಡ್ ಇದೆ ಅಂದರೆ 2 ಮೆಥಡ್ ಇದೆ. 2 ಮೆಥಡ್ ಅಂದರೆ 2 ಸ್ಟೆಪ್ ಇದೆ. 2 ಸ್ಟೆಪ್ ಮೂಲಕ ನೀವು ಈಸಿಯಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೀವು ಡಿಲೀಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ಹೇಳ್ತೀನಿ. ಈಗ ನಾನು ನಿಮಗೆ ಮೊದಲನೇ ಬಂದ್ಬಿಟ್ಟು ಸರಿಯಾದ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿಬಿಡ್ತೀನಿ. ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲನೇ ಸ್ಟೆಪ್ ಹೇಳ್ತೀನಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡೋದಕ್ಕೆ. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಸಿಂಪಲ್. ನೀವು ಏನು ಮಾಡಬೇಕು, ಮೊದಲನೇ ಬಂದ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್, ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್. ನಾನು ನಿಮಗೆ ಮೊದಲು ಬಿಟ್ಟು ಸರಿಯಾಗಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿಬಿಡ್ತೀನಿ. ನೋಡಿ, ಇನ್ನೂ ಹಾಕಿಲ್ಲ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್, ಬೈಬೇಡಿ, ಜಸ್ಟ್ ಅನ್ನಲ್ಲ. ಓಕೆ, ಈಗ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ. ತುಂಬ ಸಿಂಪಲ್. ನೀವೇನು ಮಾಡಿ, ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡಿ. ಇದು ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನೀವು ನಿಮ್ಮೊಂದು ಯೂಟ್ಯೂಬ್ ಓಪನ್ ಮಾಡ್ಕೊಂಡು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಇವು ಪ್ರೊಫೈಲ್ ಅಂತ ಇದೆ. ಜಸ್ಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಮೇಲ್ಗಡೆ ಅಕೌಂಟ್ ಅಂದರೆ ಗೂಗಲ್ ಅಕೌಂಟ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಬಂದ್ಬಿಟ್ಟು 3ನೇ ಆಪ್ಷನ್ ಇದೆ ನೋಡಿ. ಇಲ್ಲಿ ಇಂಪಾರ್ಟೆಂಟ್ ಏನಂದರೆ ಏನಪ್ಪ ಅಂದರೆ ಯಾವೊಂದು ಇಮೇಲ್ ಐಡಿಯಲ್ಲಿ ಇದೆ ನಿಮ್ಮೊಂದು ವೇಸ್ಟ್ ಚಾನಲ್ ಅಂದರೆ ನಿಮಗೆ ಯೂಸ್ ಆಗಲ್ಲ ಆ ರೀತಿ ಚಾನಲ್ ಇದೆ. ಯಾವೊಂದು ಚಾನಲ್ ಡಿಲೀಟ್ ಮಾಡ್ಬೇಕಂತಂದ್ರೆ ಆ ಒಂದು ಇಮೇಲ್ ID ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್. ಬೇರೆ ಇಮೇಲ್ ID ಸೆಲೆಕ್ಟ್ ಮಾಡೋಕೋಗ್ಬಿಡಿ. ಮೇನ್ ಇಂಪಾರ್ಟೆಂಟ್ ಚಾನಲ್ ಇದ್ದು ಅದು ಕೂಡ ಸೆಲೆಕ್ಟ್ ಮಾಡ್ಕೋಬೇಡಿ. ನಿಮ್ಗೆ ಗೊತ್ತಾಗಲ್ಲ, ಆಟೋಮೆಟಿಕ್ ನೀವು ಡಿಲೀಟ್ ಮಾಡಿಬಿಡ್ತಾರೆ. ಅದು ಮೇನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಅದ್ರ ಜೊತೆಗೆ ನೀವು ನೆಕ್ಸ್ಟ್ ಇಲ್ಲಿ ಡಾಟಾ ಏನು ಪ್ರೈವಸಿ ಅಂತ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಸ್ವೈಪ್ ಮಾಡಿ. ಸ್ವೈಪ್ ಮಾಡಿದ ತಕ್ಷಣ ನಿಮಗೆ ಎಲ್ಲಿ ಕೆಳಗಡೆ ಬಂದ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ ನೋಡಿ. ಏನಪ್ಪ ಆಪ್ಷನ್ ಅಂದರೆ ನೋಡಿ, ಡಿಲೀಟ್ ಎ ಗೂಗಲ್ ಸರ್ವಿಸ್ ಅಂತ ಬಂದ್ಬಿಟ್ಟು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಜಸ್ಟ್ ನೋಡಿ, ನಿಮ್ಗೆ ಏನು ಕೇಳುತ್ತೆ, ನಿಮ್ಮೊಂದು ಪಾಸ್ವರ್ಡ್ ಕೇಳುತ್ತೆ. ನೀವೇನು ಮಾಡಿ, ನಿಮ್ಮೊಂದು ಪಾಸ್ವರ್ಡ್ ಹಾಕಿ. ಜಸ್ಟ್ ಅಂದರೆ ನಿಮ್ಮೊಂದು ಇಮೇಲ್ ID ಪಾಸ್ವರ್ಡ್ ಹಾಕಬೇಕು. ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ನಾನು ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ನಿಮ್ಮೊಂದು ಪಾಸ್ವರ್ಡ್ ಯಾವ ರೀತಿ ಫಾರ್ಗೆಟ್ ಮಾಡ್ಕೋದು ಇಮೇಲ್ ID ಅಂತ ನನಗೆ ಹೇಳಿದ್ದೀನಿ. ಜಸ್ಟ್ ಆ ಒಂದು ವಿಡಿಯೋ ನೋಡಿ, ನೀವು ಪಾಸ್ವರ್ಡ್ ಫಾರ್ಗೆಟ್ ಮಾಡ್ಕೊಳ್ಳಿ. ಜಸ್ಟ್ ಏನು ಮಾಡಿ, ನೀವು ನಿಮ್ಮೊಂದು ಪಾಸ್ವರ್ಡ್ ಹಾಕೊಳ್ಳಿ. ಪಾಸ್ವರ್ಡ್ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಡಿಲೀಟ್. ನೀವು ಯಾವ ಒಂದು ಇದನ್ನ ಡಿಲೀಟ್ ಮಾಡ್ತಾರೆ, ಗೂಗಲ್ ಆಡ್ಸೆನ್ಸ್ ಅಂದರೆ ಗೂಗಲ್ ಆಡ್ಸೆನ್ಸ್ ಅಲ್ಲ, ಸಾರಿ, ಇಮೇಲ್ ಐಡಿಯಲ್ಲಿ ಏನು ಡಿಲೀಟ್ ಮಾಡ್ತಾರೆ, ಚಾನಲ್ ಡಿಲೀಟ್ ಮಾಡ್ತಾರೆ. ಓನ್ಲಿ ನಿಮಗೆ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಬೇಕು. ನಂದು ಇಮೇಲ್ ID ಡಿಲೀಟ್ ಆಗಬಾರ್ದು ಅಂದರೆ ಆಗಬಾರ್ದಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್ ನೀವು ಹೇಳ್ಕೊ. ಜಸ್ಟ್ ಇಲ್ಲಿ ಯೂಟ್ಯೂಬ್ ಅಂತ ಜಸ್ಟ್ ಇಲ್ಲಿ ನೀವು ಇಮೇಲ್ ID ಕೂಡ ಡಿಲೀಟ್ ಮಾಡ್ಕೊಳ್ಬೋದು, ಎಲ್ಲ ಮಾಡ್ಬೋದು. ಜಸ್ಟ್ ಇಲ್ಲ ಇಲ್ಲಿ ಅಂದರೆ ಯೂಟ್ಯೂಬ್ ಅಂತ ಇದೆಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದರ ಡಿಲೀಟ್ ಸಿಂಪಲ್ ಅಂತ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 2 ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ಮ್ಯಾನೇಜ್ ಯುವರ್ ಯೂಟ್ಯೂಬ್ ಕಾಂಟೆಂಟ್ ಅಂತ ಇದೆ. ಜಸ್ಟ್ ಇಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ಐಡ್ ಮೈ ಚಾನಲ್ ಅಂದರೆ ನಿಮ್ಮೊಂದು ಚಾನಲ್ ಐಡ್ ಕೂಡ ಮಾಡ್ಕೊಳ್ಬೋದು. ನೀವು ಪರ್ಮನೆಂಟಾಗಿ ಡಿಲೀಟ್ ಮಾಡ್ಕೊಳ್ಬೋದು. ಜಸ್ಟ್ ನೀವು ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕಂದ್ರೆ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಪರ್ಮನೆಂಟ್ ಡಿಲೀಟ್ ಅಂದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಲವೊಂದಷ್ಟು ಆಪ್ಷನ್ ತೋರಿಸ್ತೇನೆ. ನಿಮ್ಮೊಂದು ಚಾನಲ್ ಎಷ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ರೆ, ಎಷ್ಟು ಸಬ್ಸ್ಕ್ರೈಬರ್ಸ್ ಇದೆ ಎಲ್ಲ ನಿಮಗೆ ತೋರಿಸುತ್ತೆ. ಅದ್ರ ಜೊತೆ ಇವು 2 ಬಾಕ್ಸ್ ನೀವು ಟಿಕ್ ಮಾಡಿ. ಟಿಕ್ ಮಾಡಿದ ತಕ್ಷಣ ಇಲ್ಲಿ ಡಿಲೀಟ್ ಮೈ ಕಂಟೆಂಟ್ ಅಂತ ಅಂದರೆ ಕಂಟೆಂಟ್ ಅಂತ ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಎಂಟರ್ಪ್ರೈಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಏನು ಕೇಳುತ್ತೆ, ಇಲ್ಲಿ ನಿಮ್ಮೊಂದು ಇಮೇಲ್ ID ಕೇಳುತ್ತೆ. ಇಮೇಲ್ ID ಯಾವ ಒಂದು ಇಮೇಲ್ ID ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇರುತ್ತೆ. ಅದೇ ಒಂದು ಇಮೇಲ್ ID ತೆಳಗಡೆ ಹಾಕಿಬಿಡಿ. ಯಾವ ಒಂದು ಇಮೇಲ್ ID ಮೇಲ್ಗಡೆ ಚಾನಲ್ ಡಿಲೀಟ್ ಮಾಡ್ಬೇಕಂತಂದ್ರೆ ಅದೇ ಒಂದು ಇಮೇಲ್ ID ತೆಳಗಡೆ ಹಾಕಿ. ಜಸ್ಟ್ ಇಲ್ಲಿ ನಿಮ್ಮ ಒಂದು ಇಮೇಲ್ ಹಾಕಿ. ಜಸ್ಟ್ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಡಿಲೀಟ್ ಮೈ ಚಾನಲ್ ಕಂಟೆಂಟ್ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಇದು ಬಂದ್ಬಿಟ್ಟು ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಪರ್ಮನೆಂಟಾಗಿ ಡಿಲೀಟ್ ಮಾಡ್ಬೇಕ್ರೆ. ಇನ್ನು ಸೆಕೆಂಡ್ ಸ್ಟೆಪ್ ಮೂಲಕ ಕೂಡ ನೀವು ಈಸಿಯಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡ್ಕೊಳ್ಬೋದು. ಅದೇ ಯಾವ ರೀತಿ ಮಾಡೋದು, ತುಂಬ ಸಿಂಪಲ್. ನೀವೇನು ಮಾಡಿ, ನಿಮ್ಮೊಂದು ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಓಪನ್ ಮಾಡಿದ ತಕ್ಷಣ ನಿಮ್ಮೊಂದು ಕ್ರೋಮಲ್ಲಿ ಬಂದ್ಬಿಟ್ಟು ಯೂಟ್ಯೂಬ್ ಒಂದು ಓಪನ್ ಮಾಡ್ಕೊಳ್ಳಿ. ಡ್ಯಾಶ್ಬೋರ್ಡಲ್ಲಿ ಅಂದರೆ youtube.com ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಮೇಲ್ಗಡೆ ನಿಮ್ಮ ಪ್ರೊಫೈಲ್ ಕಾಣ್ತಾರೆ. ಜಸ್ಟ್ ಜೂಮ್ ಔಟ್ ಮಾಡಿ. ಅದನ್ನ ತೆಗೆದ್ಬಿಟ್ಟು ಸೆಟ್ಟಿಂಗ್ಸ್ ಅಂತ ಇದೆ. ಜಸ್ಟ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನೆಕ್ಸ್ಟ್ ಇಲ್ಲಿ 3 ಆಪ್ಷನ್, ಇಲ್ಲಿ ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳು ಬಂದಿರುತ್ತೆ. ಇಲ್ಲಿ ನಿಮಗೆ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದು ಸೆಕೆಂಡ್ ಸ್ಟೆಪ್ ಆಗ್ತದೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡೋದಕ್ಕೆ ಮೇನ್ ಇಂಪಾರ್ಟೆಂಟ್.
ಅರ್ಥ ಮಾಡ್ಕೊಳ್ಳಿ. ತುಂಬ ಸಿಂಪಲ್. ಇಲ್ಲಿ ಅಡ್ವಾನ್ಸ್ ಫೀಚರ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಡಿಲೀಟ್ ಚಾನಲ್ ಅಂತ ಬರ್ತಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿಲೀಟ್ ಚಾನಲ್ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಸ್ಟೆಪ್ ಈ ರೀತಿ ಓಪನ್ ಆಗುತ್ತೆ. ನಾನು ತೋರಿಸ್ತೇನೆ. ಇಲ್ಲಿ ಕೂಡ ನೀವೇನು ಮಾಡಬೇಕು, ನಿಮ್ಮೊಂದು ಪಾಸ್ವರ್ಡ್ ಎಂಟರ್ ಮಾಡಬೇಕು. ನಿಮ್ಮೊಂದು ಇಮೇಲ್ ಐಡಿ ಪಾಸ್ವರ್ಡ್ ಹಾಕಲೇಬೇಕು ನೀವು ಕಂಪಲ್ಸರಿ. ನೀವೇನು ನೋಡಿ ನಿಮ್ಮೊಂದು ಪಾಸ್ವರ್ಡ್ ಹಾಕಲಿ. ಪಾಸ್ವರ್ಡ್ ಹಾಕಿದ ತಕ್ಷಣ ನಿಮಗೆ ಈ ರೀತಿ ಆಪ್ಷನ್ ಕೂಡ ಬರುತ್ತೆ. ಇಲ್ಲಿ ಕೂಡ 2 ಆಪ್ಷನ್ ಅಂತ. ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಐಡಿ ಕೂಡ ಮಾಡಬಹುದು, ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ಕೊಳ್ಬಹುದು. ಜಸ್ಟ್ ನಾನು ಪರ್ಮನೆಂಟ್ ಡಿಲೀಟ್ ಮಾಡ್ತೇನೆ. ಓಕೆ, ನಾನು ಡಿಲೀಟ್ ಪರ್ಮನೆಂಟ್ ಮೇಲೆ ಕ್ಲಿಕ್ ಮಾಡಿ ಅದರ ನಂತರ 2 ಬಾಕ್ಸ್ ಟಿಕ್ ಮಾಡಿ ಅದರ ನಂತರ ಡಿಲೀಟ್ ಮೈ ಕಂಟೆಂಟ್ ಅದ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ಇಮೇಲ್ ಐಡಿ ಕೇಳುತ್ತೆ. ಈಗ ನಾನು ಇಮೇಲ್ ಐಡಿ ಹಾಕ್ತೀನಿ. ಯಾವೊಂದು ಇಮೇಲ್ ಐಡಿಯಲ್ಲಿ ಡಿಲೀಟ್ ಮಾಡ್ತಾ ಇರೋ ಚಾನಲ್ ಅದೇ ಒಂದು ಇಮೇಲ್ ಐಡಿ ಹಾಕಿದ ನಂತರ ಡಿಲೀಟ್ ಮೈ ಕಂಟೆಂಟ್ ಅದಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ನೋಡಿ. ರಿಮೂವ್ ಯುವರ್ ಅಂದ್ರೆ ಯೂಟ್ಯೂಬ್ ಕಂಟೆಂಟ್ ಅಂತ ಬಂದಿದೆ. ಜಸ್ಟ್ ಏನಿಲ್ಲ, ಓನ್ಲಿ ನನ್ನೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ, ಅದು ಪರ್ಮನೆಂಟ್ ಆಗಿ ಡಿಲೀಟ್ ಆಗಿದೆ. ಈ ರೀತಿ ಮಾಡಿ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ಕೊಳ್ಬಹುದು. ಏನೋ ಜಸ್ಟ್ ಈಗ ನಾನು ನಿಮಗೆ ನೋಡ್ಬಿಟ್ಟು ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ. ತುಂಬಾ ಸಿಂಪಲ್, ಜಸ್ಟ್ 2 ಮಿನಿಟ್ಸ್ ಅಲ್ಲಿ ನೀವು ಆರಾಮಾಗಿ ಈಸಿಯಾಗಿ ಕಂಪ್ಲೀಟ್ ಮಾಡಿ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಡಿಲೀಟ್ ಮಾಡ್ಕೊಂಡು ಪರ್ಮನೆಂಟ್ ಆಗಿ 2 ಸ್ಟೆಪ್ ಮೂಲಕ ಆರಾಮಾಗಿ ಕಂಪ್ಲೀಟ್ ಮಾಡಿ ಅಂದ್ರೆ ಡಿಲೀಟ್ ಆಗಿ ಆರಾಮಾಗಿ ಈಸಿಯಾಗಿ ನೀವು ಮಾಡ್ಕೊಳ್ಬಹುದು. ಏನೋ ತುಂಬಾ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋ ಮುಂಚೆ ಪ್ರತಿ ಕನ್ನಡ ಟೇಕ್ ಕೇರ್ ಸ್ಪಾಮರ್ಸ್ ಜೀವನ ಮತ್ತೆ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೆ ಬಾಯ್.